ಇಲ್ಲ, ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ನಾನು ಪುನೀತ್ ಸರ್ದು ಸುಮಾರು ಒಂದು 9 ಸಿನಿಮಾ ಮಾಡಿದ್ದೀನಿ. ಅವ್ರು ಎಷ್ಟು ಪವರ್ಫುಲ್ಲಾಗಿ ಮಾಡ್ತಾಯಿದ್ರು ಅಂದರೆ ಅಷ್ಟು ಎನರ್ಜಿಗೆ ಅದು ನಮ್ಮ ಯುವ ಸಾರ್ಗಿದೆ ನಿಜವಾಗ್ಲೂ. ಯಾಕಂದರೆ ತುಂಬಾ ಅವರು ಕಾಶಿಯಲ್ಲಿ ನಾನು ಕೆಲವೊಂದು ರನ್ನಿಂಗ್ ಶಾಟ್ಸು ಅವೆಲ್ಲ ಈಗ ಜಂಪ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಯಾವುದೂ ಕೂಡ ಆಗಲ್ಲ ಅನ್ನಿಲ್ಲ. ಅವರು ನಿಜವಾಗ್ಲು ಎಷ್ಟು ಹಾರ್ಡ್ ವರ್ಕು ತುಂಬಾ ಚೆನ್ನಾಗಿ ಮಾಡಿದ್ರು. ಆಮೇಲೆ ಆ ಬೋಟ್ ಓಡ್ತಾ ಇರಲಿಲ್ಲ, ಹಂಗೂ ಮಾಸ್ಟರ್ ಇನ್ನೆಷ್ಟು ಓಡಿಸ್ಬೇಕು, ಇಲ್ಲ ಓಡಿಸಿ ಸರ್, ಏನು ಕಿಲೋಮೀಟ್ರ್ ಗಟ್ಟಲೆ ಎಲ್ಲ ಓಡಿಸಿ ತುಂಬಾ ಚೆನ್ನಾಗಿ ಮಾಡಿದ್ರು. ತುಂಬಾ ಕಾಶಿಯಲ್ಲಿ ನಾವು ಹೆಂಗೆ ಟೈಮ್ ಪಾಸ್ ಮಾಡೋದು ಅನ್ನೋದೇ ಗೊತ್ತಿಲ್ಲ. ತುಂಬಾ ಡೈರೆಕ್ಟ್ರ್ ಅಂತೂ ಆವಾಗ ಲಸ್ಸಿ ಎಲ್ಲ ಕೊಡಿಸಿ ನಮಗೆಲ್ಲ ತುಂಬ ಎನರ್ಜಿ ಎಲ್ಲ ತುಂಬಿಸ್ತಾ ಇದ್ರು. ತುಂಬಾ ನಮ್ಮ ಜಯಣ್ಣವರು ಮತ್ತು ಯೋಗಿ ಸರು ಎಲ್ಲರೂ ಒಂಥರ ಅಲ್ಲಿ ಕೂತ್ಕೊಂಡು ನಾವು ಹೆಂಗೆ ವರ್ಕ್ ಮಾಡೋದು ಅನ್ನೋದೇ ನಮಗೆ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ರು ನಿಜವಾಗ್ಲೂ. ಆಮೇಲೆ ಸತ್ಯ ಸಾರು ಅವ್ರ ವರ್ಕಿಗೆ ಗೊತ್ತಿದ್ದಿಲ್ಲ, ತುಂಬಾ ಚೆನ್ನಾಗಿ. ಮತ್ತು ನಮ್ಮ ಸೇಫ್ಟಿ ಕ್ಯಾಮ್ರಾಮ್ಯಾನು ಮತ್ತು ಸಂತೋಷ ಡ್ರೋನ್ ಅವರು ಎಲ್ಲರೂ ವರ್ಕು ತುಂಬ ಚೆನ್ನಾಗಿತ್ತು. ಇವತ್ತು ಸಕ್ಸಸ್ ಆಗಿದೆ, ಎಕ್ಕ ಗೆದ್ದಿದೆ ಪಕ್ಕ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಡ್ಯಾನಿ ಮಾಸ್ಟರ್, ನೀವಲ್ಲಿ ಕಾಶಿ ಅಂತ ಹೇಳಿದ ತಕ್ಷಣ ಟೀಮ್ ಕಡೆಯಿಂದ ಒಂದು ಜೋರಾಗಿ ಸ್ಮೈಲು ಲಾಫು ಎಲ್ಲ ಬರ್ತಾ ಇತ್ತು. ಅದ್ರ ಕತೆ ನನಗೆ ಗೊತ್ತು, ಇಲ್ಲಿರೋರ್ಗೆ ಗೊತ್ತಿಲ್ಲ. ಹೆಂಗಿತ್ತು ಸರ್ ಆ ಶೂಟಿಂಗು ಕಾಶಿಯಲ್ಲಿ? ಕಾಶಿಯಲ್ಲಿ ಅಷ್ಟು ಜನ ಇದ್ದಾರೆ ಮೇಡಮ್, ಅಷ್ಟು ಜನ ಇದ್ದಾರೆ. ಆ ಜನಲ್ಲಿ ನಾವು ಎಲ್ಲಿ ಕ್ಯಾಮ್ರಾ ಇಡ್ತೀವಿ ಏನು ಅಂತ ಯಾರಿಗೂ ಗೊತ್ತಾಗಬಾರ್ದು. ಅಲ್ಲಿ ನೋಡಿ ಚೇಸಿಂಗಲ್ಲಿ ಎಲ್ಲಿ ನಾವು ಕ್ಯಾಮ್ರಾಗಳು ಎಲ್ಲೆಲ್ಲಿ ಇಡ್ತೀವಿ ಯಾರಿಗೂ ಗೊತ್ತಿರಲ್ಲ. ಅಷ್ಟು ಜನದಲ್ಲಿ ನಾವು ಅಷ್ಟು ರಿಸ್ಕ್ ತಗೊಂಡು ಹಂಗೆ ಮಾಡಿದ್ದೀವಿ. ನಿಜವಾಗ್ಲೂ ಸತ್ಯ ಹೆಗ್ಡೆ ಅವ್ರು ಸಾರು ಪ್ರತಿಯೊಂದೂ ಮಸ್ತಾಗಿ ಜನಗಳು ನೋಡ್ತಾರೆ, ಅಲ್ಲಿ ಹೋಗ್ಬಣ್ಣ ಇಲ್ಲಿ ಹೋಗ್ಬಣ್ಣ ಅಲ್ಲಿಗೆ ಅಂತ ತುಂಬಾ ಚೆನ್ನಾಗಿ ಮಾಡಿದ್ರು. ಮತ್ತು ನಮ್ಮ ಎನರ್ಜಿ ಕೊಡೋಕ್ಕೆ ನಮ್ಮ ಡೈರೆಕ್ಟ್ರ್ ಇದ್ದಾರಲ್ಲ ಅವ್ರು ನಿಜವಾಗ್ಲೂ ಮೇಡಮ್ ಎಲ್ಲೆಲ್ಲಿ ಏನೇನು ಸಿಗುತ್ತೆ, ಅಲ್ಲಿ 84 ಇದಿದೆ ಘಾಟ್ಗಳು, ಎಲ್ಲೆಲ್ಲಿ ಏನೇನು ಸಿಗುತ್ತೆ ಎಲ್ಲ ಗೊತ್ತಿದೆ ಅವ್ರಿಗೆ. ಎಲ್ಲ ಕರ್ಕೊಂಡು ಬನ್ನಿ ಮಸ್ ಹಿಂಗೆ ಹೋಗಿ ಟಕ್ ಅಂತ ಬರ್ತಾರೆ, ಇದು ಮಾಡ್ತಾರೆ, ಅಲ್ಲಿ ಏನೇನು ತುಂಬ್ತಾರೆ ಟಕ್ ಅಂತ ನೋಡಿ ಶೂಟಿಂಗ್ ಹೆಂಗೆ ಎಷ್ಟು ಖುಷಿಯಾಗಿ ಮಾಡೋದು ಅಂದರೆ ತುಂಬಾ ಚೆನ್ನಾಗಿತ್ತು. ಆ ಚೇಸಿಂಗಲ್ಲಿ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂದಾಗ ಒಂದು ನಾಯಿ ಬಂದು ಕಚ್ಬಿಡ್ತಂತೆ. ಹೌದು ನಮ್ಮ ಫೈಟರ್ಸ್ಗೆ ನಮ್ಮ ಅಸ್ಟೆಂಟು ರಾಜು ಅವ್ರಿಗೆ ಓಡ್ತಾ ನಾಯಿ ಕಚ್ಬಿಟ್ಟು ಪಾಪ ಅವ್ನು ಇಂಜೆಕ್ಷನ್ ಹಾಕ್ಸ್ಕೊಂಡು ಹಂಗೆ ಬಂದ್ಬಿಟ್ಟು ಪಾಪ ಕೆಲಸ ಮಾಡ್ತಾ ಇದ್ದ. ಏನು ಸರ್ ನೀವು ಎಷ್ಟು ಆರಾಮಾಗಿ ಹೇಳ್ತಾ ಇದ್ದಾರೆ ಅವರು. ನಾನು ಏನು ರಾಜು ಒಂದು ಇಲ್ಲ ಮಾಸ್ಟರ್ ನಾಯಿ ಕಚ್ಬಿಡ್ತಾವ ನನಗೆ ಇಂಜೆಕ್ಷನ್ ಹಾಕ್ಸ್ಕೊಂಡು ರೆಡಿ ಮಾಸ್ಟರ್ ಏನಿಲ್ಲ ಅಂತ ಅಂದ. ಬಟ್ ಅಲ್ಲಿ ಒಂದು ಚೇಸಿಂಗು ಹಿಂಗೆ ಓಡ್ ಬರ್ತಾ ಇರುವಾಗ ಅವ್ನು ಪಾಪ ಅಡ್ಡ ನುಗ್ಬಿಡ್ತು ಹಿಂಗೆ. ಆಮೇಲೆ ಒಮ್ಮ ಬೇರೆ ಅಡ್ಡ ಬಿಟ್ರು ದಡ ಅಂತ ಬಿದ್ಬಿಟ್ಟು ಪಾಪ ಅಲ್ಲಿ ಇದು ಸ್ವಲ್ಪ ಏಟ್ ಆಯ್ತಲ್ಲ ಅವ್ರಿಗೆ. ಅದು ಯಾಕಂದರೆ ಅಂಥ ಅಷ್ಟು ಜನರಷ್ಟಲ್ಲಿ ನಾವು ತುಂಬ ರಿಯಾಲಿಟಿಗೆ ಮಾಡ್ತಿರುವಾಗ ಕೆಲವೊಂದು ಅದು ಅನ್ಎಕ್ಸ್ಪೆಕ್ಟೆಡ್ ಆಯ್ತು ಅದಷ್ಟೇ. ಹೊಡಿಸಿ ಬಿಡೋಣ ಸರ್, ನೆಕ್ಸ್ಟ್ ಹೊಡಿಸೋದೇನೆ.